ನಮಸ್ತೆ. ಹೊಸ ಪುಸ್ತಕ ದ ಬೆಸ್ಟ್ ಟೀಚರ್ ಕಲಿಸು ಗುರುವೇ ಕಲಿಸು ಬರ್ದಿರೋದು ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಸರ್. ಬನ್ನಿ ನಮ್ಮ ಮೊದಲನೇ ಚಾಪ್ಟರ್ನ ಓದೋಣ. ಆ್ಯಂಡ್ ನಾನು ಮುಂಚೆನೇ ಹೇಳ್ದಂಗೆ ಇನ್ನು ಮುಂದೆ ನಾನು ಏನೇ ಚಾಪ್ಟರ್ಗಳನ್ನ ಓದಿದ್ರು ಕೂಡ ಅದನ್ನು ನಾನು ಬಹಳ ಶಾರ್ಟ್ ಆಗಿ ಹೇಳ್ತೀನಿ, ಓಕೆನಾ? ಸೊ ಮೊದಲನೇ ಚಾಪ್ಟರ್ ಹೆಸರೇನು ಅಂದರೆ ನಾವೇಕೆ ಓದಬೇಕು, ಯಾಕೆ ಓದಬೇಕು ಅನ್ನೋದೇ ಮೊದಲನೇ ಚಾಪ್ಟರು. ಸೊ ಈಗ ಅದನ್ನ ಒಂದು ಎಕ್ಸಾಂಪಲ್ ಕತೆ ಮೂಲಕ ಹೇಳಿದರೆ ನಾನು ನಿಮ್ಗೆ ಅದನ್ನ ಹೇಳ್ತಾ ಹೋಗ್ತೀನಿ. ಒಬ್ಬ ತುಂಬಾ ತುಂಟ ಹುಡುಗ ಇದ್ನಂತೆ. ಅವನಿಗೆ ಎಲ್ಲರನ್ನೂ ಚೇಷ್ಟೆ ಮಾಡೋದು, ರೇಗ್ಸೋದು, ಏನೋ ತಪ್ಪು ಕಂಡಿಡಿದ್ಬಿಟ್ಟು ಅವ್ರಿಗೆ ಒಂದು ಟಾಂಟ್ ಮಾಡೋದು, ಈ ತರ ಒಂದು ಗುಣ ಇತ್ತಂತೆ. ಒಂದ್ಸಲ ಸ್ಕೂಲಲ್ಲಿ ಟೀಚರ್ ಏನೋ ಹೇಳ್ಬೇಕಾದ್ರೆ ಬುಕ್ ಓದ್ಬೇಕು, ಪುಸ್ತಕಗಳನ್ನ ಚೆನ್ನಾಗಿ ಓದ್ಬೇಕು ಅಂತೆಲ್ಲ ಹೇಳ್ಬೇಕಾದ್ರೆ ಅವನೊಂದು ಪ್ರಶ್ನೆ ಕೇಳಿದ್ನಂತೆ. ಅಯ್ಯೋ, ನಾನು ಎಷ್ಟು ಓದಿದ್ರು ನನ್ನ ತಲೆಯಲ್ಲಿ ನೆನಪೇ ಇರಲ್ಲ ಸರ್, ನಾನು ಏನು ಓದಿದ್ರು ನೆನಪೇ ಇರಲ್ಲ ಅಂದ್ಮೇಲೆ ಯಾಕೆ ಓದ್ಬೇಕು ಅಂತ ಏನೋ ಸುಮ್ಮನೆ ಒಂದು ರೇಗ್ಸೋ ತರ ಮಾಡಿದಾಗ ಅವನಿಗೇನೋ ಖುಷಿ, ನಾನು ನಮ್ಮ ಟೀಚರ್ಗೇನೋ ಹೇಳ್ಬಿಟ್ಟೆ, ನಾನೇನೋ ಎಕ್ಸ್ಟ್ರಾ ಆನ್ಸರ್ ಮಾಡ್ಬಿಟ್ಟೆ ಅಂತ ಅವನೊಳಗಡೆ ಒಂದಿತ್ತಂತೆ. ಸೊ ಒಂದಿನ ಹಂಗೆ ಟೀಚರು ಎಲ್ಲೋ ಹೋಗ್ಬೇಕಾದ್ರೆ ಅವನು ಅಲ್ಲಿ ಸಿಕ್ಬಿಟ್ಟು ಮಾತಾಡಿದ್ನಂತೆ, ಒಂದು ನಡ್ಕೊಂಡು ಹೋಗ್ಬೇಕಾದ್ರೆ ಕೆರೆ ಏರಿಯಾ ಹತ್ರ ಅಂತ. ಓಕೆ, ಒಂದು ಸಿಂಪಲ್ ಆಗಿ ಹೇಳ್ತೀನಿ. ಸೊ ಅವಾಗ ಟೀಚರ್ ಏನ್ ಮಾಡಿದ್ರಂತೆ, ನನಗೊಂದು ಸ್ವಲ್ಪ ನೀರ್ ಬೇಕು, ಅಲ್ಲೊಂದು ಏನು ಜರಡಿ ಬಿದ್ದಿತ್ತಂತ, ಆ ಜರಡಿ ತಗೊಂಡ್ ಹೋಗ್ಬಿಟ್ಟು ನೀರ್ ತಗೊಂಡ್ಬರ್ತೀಯ ನಂಗೆ ಕುಡಿಯೋಕೆ ಅಂತ ಅಂದ್ರಂತೆ. ಅವ್ನು ಏನಪ್ಪಾ ಅನ್ಬಿಟ್ಟು ಸರಿ ಆಯ್ತು ಅನ್ಬಿಟ್ಟು ಜರಡಿ ತಗೊಂಡು ನೀರ್ ತರಕ್ ಹೋದ್ನಂತೆ. ಏನ್ ಮಾಡಿದ್ರು ಆ ನೀರು ಅಂದ್ರೆ ಮಣ್ಣು ಗಲೀಜು ತುಂಬಿರುವಂತ ಒಂದು ಜರಡಿ ಅಂತ, ಫುಲ್ ಗಲೀಜ್ ಆಗ್ಬಿಟ್ಟಿತ್ತಂತೆ, ಅದು ಫುಲ್ ಮಣ್ಣೆಲ್ಲ ಅಂಟ್ಕೊಂಡು. ಇವ್ ನೀರ್ ತಗೊಂಡ್ ಬರಕ್ ಟ್ರೈ ಮಾಡ್ತಾ ಇದ್ದಾನೆ, ಅದು ನೀರು ಸೋರಿ ಹೋಗ್ತಾ ಇದೆ, ನೀರ್ ಇಟ್ಕೊಂಡ್ ಬರಕ್ ಆಗೇ ಇಲ್ಲ. ಇವನು ತುಂಬಾ ಪ್ರಯತ್ನ ಪಟ್ಟನಂತೆ. ಆಮೇಲೆ ಏನಪ್ಪಾ ನಮ್ ಗುರುಗಳಿಗೆ ಬುದ್ಧಿ ಇಲ್ವಾ, ಇದ್ರಲ್ಲಿ ಯಾರು ನೀರ್ ತರಕ್ ಹೇಳ್ತಾರ ಅಂತೆಲ್ಲ ಅನ್ಕೊಂಡಂತೆ. ಆದ್ರೂ ಗುರುಗಳು ಹೇಳಿದಾರಲ್ಲ ಅಂತ ಪ್ರಯತ್ನ ಪಡ್ತಾನೆ ಇದ್ನಂತೆ, ಬಟ್ ಆಗ್ಲಿಲ್ಲ. ಸೊ ಅವಾಗ ಅವ್ನು ಏನ್ ಮಾಡಿದ್ನಂತೆ, ಅದನ್ನ ಕೊನೆಗೆ ಬಂದ್ಬಿಟ್ಟು ಗುರುಗಳ ಹತ್ರ ಹಂಗೆ ತೆಗ್ದು ಟ್ರೈ ಮಾಡಿ ತುಂಬಾ ಸಲ ಪ್ರಯತ್ನ ಆದ್ಮೇಲೆ ಗುರುಗಳ ಹತ್ರ ಬಂದು ಹೇಳಿದ್ನಂತೆ, ಗುರುಗಳೇ ನಂಗೆ ಅದ್ರಲ್ಲಿ ನೀರ್ ತರಕ್ ಆಗ್ತಾ ಇಲ್ಲ, ನೀರ್ ತುಂಬ್ಕೊಂಬರಕ್ ಆಗ್ತಿಲ್ಲ, ಅದು ಜರಡಿ ಸೋರು ಹೋಗ್ತಿದೆ, ನೀವ್ ಅದ್ರಲ್ಲಿ ನೀರ್ ತರಕ್ ಹೇಳಿದಿರಲ್ಲ ಅಂತ ಹೇಳಿದ್ನಂತೆ. ಆಗ ಗುರುಗಳು ಆ ಜರಡಿ ನೋಡಪ್ಪ ಹೇಗಾಗಿದೆ ಅಂತ ಕೇಳಿದ್ರಂತೆ. ಮುಂಚೆ ಹೇಗಿತ್ತು, ಇವಾಗ ಹೇಗಾಗಿದೆ ಅಂತ. ಆಗ ಅವ್ನು ಹೇಳಿದ್ನಂತೆ, ಫುಲ್ಲು ಗಲೀಜಾಗಿ ಮಣ್ಣೆಲ್ಲ ಅಂಟ್ಕೊಂಡ್ಬಿಟ್ಟಿತ್ತು, ಅದು ಈಗ ಫುಲ್ ಎಲ್ಲ ಕ್ಲೀನ್ ಆಗಿ ತೊಳೆದು ಬಿಟ್ಟಿದೆ, ಫುಲ್ ನೀಟಾಗಿ ಚೆನ್ನಾಗಾಗಿದೆ ಅನ್ನಂತೆ. ಆಗ ಗುರುಗಳು ಹೇಳಿದ್ರಂತೆ, ಏನ್ ಹೇಳಿದ್ರು ಗೊತ್ತಾ? ಸೊ ಅವನಿಗೆ ಅರ್ಥ ಮಾಡ್ಸಕ್ಕೆ, ನಾನು ಯಾಕೆ ಓದ್ಬೇಕು ನೆನಪಲ್ಲಿರಲ್ಲ ಅಂದ್ರೂನು ಅಂತ ಕೇಳಿರೋ ಪ್ರಶ್ನೆಗೆ ಈ ಜರಡಿ ಮೂಲಕ ಗುರುಗಳು ಏನ್ ಆನ್ಸರ್ ಕೊಟ್ರು ಅಂದ್ರೆ, ಪುಸ್ತಕ ಓದು ಕೂಡ ಇದನ್ನೇ ಮಾಡುತ್ತೆ ಕಿಟ್ಟಿ, ನಾವು ಓದಿದ ಪ್ರತಿಯೊಂದು ವಿವರಗಳನ್ನ ನೆನಪಲ್ಲಿ ಇಟ್ಕೊಳ್ತಿದ್ರೂ ಪರವಾಗಿಲ್ಲ, ಜರಡಿಯಲ್ಲಿ ನೀರು ಹೇಗೆ ಸೋರಿ ಹೋಯ್ತೋ ಹಾಗೆ ಓದಿದ ವಿಷಯ ನಾವು ಮರೆತು ಹೋದ್ರೂ ಪರವಾಗಿಲ್ಲ. ಆದ್ರೆ ಓದಿರೋದ್ರಿಂದ ಮನಸ್ಸು ಉಲ್ಲಾಸ ಆಗತ್ತೆ, ಆಲೋಚನೆಗಳು ಸ್ಪಷ್ಟವಾಗುತ್ತೆ, ಬದುಕಿನ ದೃಷ್ಟಿ ವಿಶಾಲಗೊಳ್ಳುತ್ತೆ, ಸಂಕುಚಿತ ಭಾವನೆಗಳು ದೂರ ಆಗುತ್ತೆ, ಶಬ್ದ ಭಂಡಾರ ಹೆಚ್ಚುತ್ತದೆ, ಮಾತಿಗೆ ಸ್ಪಷ್ಟತೆ ಬರುತ್ತದೆ, ಆತ್ಮವಿಶ್ವಾಸ ಹೆಚ್ಚುತ್ತದೆ, ಹೊಸ ವಿಚಾರಗಳ ಪರಿಚಯವಾಗುತ್ತದೆ, ಮಾತಿಗೆ ತೂಕ ಬರುತ್ತದೆ, ಆತ್ಮಾವಲೋಕನ ಹೆಚ್ಚುತ್ತದೆ, ಮನಸ್ಸು ತಿಳಿಯಾಗುತ್ತದೆ, ಸಮಯದ ಸದ್ವಿನಿಯೋಗವಾಗುತ್ತದೆ ಹಾಗೂ ಉಳಿದವರಿಗಿಂತ ಅದು ನಿನ್ನನ್ನು ಭಿನ್ನವಾಗಿಸುತ್ತದೆ. ಓದಿದ ಯಾವ ವಿಷಯಗಳು ನೆನಪಿರದಿದ್ದರೂ ಇವೆಲ್ಲವೂ ನಡೆಯುತ್ತೆ ಅಂತ ಹೇಳಿದ್ರಂತೆ. ಅಂದ್ರೆ ಅವ್ರು ಏನ್ ಹೇಳಿದ್ರು, ಆ ಜರಡಿಯಲ್ಲಿ ಮಣ್ಣು ಹೇಗೆ ಸೋರೋಯ್ತೋ ಅದು ನೀರ್ ಇಟ್ಕೊಂಬರಕ್ ಆಗ್ಲಿಲ್ಲ ಅಂದ್ರೂ ಹಾಗೆ ನಾವು ಓದಿರೋಂಥ ವಿಷಯಗಳು ನೆನಪಲ್ಲಿ ಇರ್ಬೇಕಂತ ಇಲ್ಲ, ಆದ್ರೆ ಓದ್ತಾ ಇಷ್ಟೆಲ್ಲ ಬೆನಿಫಿಟ್ ಆಗತ್ತಲ್ವಾ, ಅದಕ್ಕೆ ಓದ್ಬೇಕು ಅಂತ ಹೇಳಿದ್ರಂತೆ. ಆಗ ಕಿಟ್ಟಿಗೆ ಅರ್ಥ ಆಯ್ತಂತೆ. ಸೊ ನಿಜವಾಗ್ಲೂ ಹೇಳ್ತೀನಿ, ಅವ್ರು ಏನ್ ಹೇಳಿದ್ದಾರೆ ಅದಷ್ಟು ಸತ್ಯ. ಯಾಕೆ ಪುಸ್ತಕಗಳನ್ನ ಓದ್ಬೇಕು, ಆ ಪುಸ್ತಕಗಳನ್ನ ಓದ್ತಾ ಅದನ್ನ ನಾವ್ ಯಾಕೆ ಅಳವಡಿಸ್ಕೋಬೇಕು ಅಂದ್ರೆ, ನನ್ನ ಪ್ರಕಾರ ಪುಸ್ತಕ ತುಂಬಾ ನಮ್ಮ ಲೈಫಲ್ಲಿ ಟ್ರಾನ್ಸ್ಫಾರ್ಮೇಶನ್ ಕೊಡುತ್ತೆ. ಅವ್ರು ಏನೇನು ಹೇಳಿದ್ದಾರೆ ಅದೆಲ್ಲವೂ ನನ್ನ ಜೀವನದಲ್ಲಿ ನಡೆದಿದೆ, ಪುಸ್ತಕಗಳಿಂದಾನೇ ನಡೆದಿದೆ. ಅದಕ್ಕೆ ಪುಸ್ತಕಗಳಿಂದ ಪರಿವರ್ತನೆ ಅನ್ನೋ ಒಂದು ಕಾನ್ಸೆಪ್ಟ್ನ ಇಂಟ್ರಡ್ಯೂಸ್ ಮಾಡಿರೋದಲ್ವಾ. ನಿಮಗೂ ಅನ್ಸುತ್ತೆ ಅಲ್ಲ? ಇವಾಗ ನೋಡಿ, ಎಷ್ಟೋ ಜನ ನೀವು ನಮ್ಮ ಕ್ಲಾಸಸ್ಗೆ ಬಂದಿರ್ಬೋದು, ಬರ್ದೇನೂ ಇರ್ಬೋದು, ಆದರೆ ಪುಸ್ತಕಗಳಿಂದ ಪರಿವರ್ತನೆ ನೋಡಿಕೊಂಡು ನಿಮ್ಮ ಲೈಫಲ್ಲಿ ಎಷ್ಟೊಂದು ಜ್ಞಾನ ಬಂದಿದೆ. ಹೌದು ಅನ್ನೋದಾದರೆ ಪುಸ್ತಕ ನನ್ನ ಜೀವನನ ಪರಿವರ್ತನೆ ಮಾಡುತ್ತಿದೆ ಅಂತ ಕಮೆಂಟ್ ಹಾಕಿ. ಸೊ ಪುಸ್ತಕ ನನ್ನ ಜೀವನನ ಪರಿವರ್ತನೆ ಮಾಡುತ್ತಿದೆ ಅಂತ ಹೇಳ್ಕೊಳ್ಳಿ. ಆಗ ನೀವು ಆ ಪುಸ್ತಕಕ್ಕೊಂದು ಎನರ್ಜಿ ಕೊಟ್ಟಂಗೆ. ಸೊ ಆ ಪುಸ್ತಕ ಇನ್ನಷ್ಟು ನಿಮ್ಮ ಲೈಫ್ನ ಟ್ರಾನ್ಸ್ಫಾರ್ಮೇಷನ್ ಮಾಡುತ್ತೆ. ಡೆಫಿನೆಟ್ಲಿ ಹೇಳ್ತೀನಿ, ನಾನು ಬಳಸುವಂತಹ ಪದಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಗಿದೆ. ಅಂದರೆ
ಎಷ್ಟೊಂದು ಸಲ ಎಷ್ಟೊಂದು ಸಿಚುಯೇಷನ್ನಲ್ಲಿ ಎಷ್ಟೊಂದು ಎಕ್ಸಾಂಪಲ್ಸ್ಗಳನ್ನ ಕೊಡೋಕ್ಕೂ ಕೂಡ ಪುಸ್ತಕಗಳು ನಂಗೆ ಹೆಲ್ಪ್ ಮಾಡಿದೆ. ಹಾಗೆ ಯೂನಿವರ್ಸ್ ನಮಗೆ ಹೆಂಗೆ ಆನ್ಸರ್ ಕೊಡುತ್ತೆ ಅಂದರೆ, ಈ ಥರ ಯಾವುದಾದ್ರೂ ಮೂಲಕ ಬ್ರಹ್ಮಾಂಡದಲ್ಲಿರುವಂತಹ ಪುಸ್ತಕಗಳಾಗಿರ್ಬೋದು, ಯಾವುದಾದ್ರೂ ಮೂಲಕ ನಮ್ಗೆ ಆನ್ಸರ್ ಕೊಡುತ್ತೆ. ಸೊ ಇಲ್ಲಿವರೆಗೂ ನಾನು ಓದಿರೋ ಪುಸ್ತಕ, ಇವತ್ತು ಆಲ್ರೆಡಿ ನಮ್ಮ ಪುಸ್ತಕಗಳಿಂದ ಪರಿವರ್ತನೆಯಲ್ಲಿ 39 ಪುಸ್ತಕವನ್ನು ನಾವು ಓದ್ತಾ ಇದ್ದೀವಿ. ಸೊ ಇಷ್ಟು ಪುಸ್ತಕ ಎಷ್ಟು ಜ್ಞಾನ ಕೊಟ್ಟಿದೆ. ನಿಮಗೂ ಕೂಡ ನಿಮ್ಮ ಯಾವುದಾದ್ರೂ ಸಿಚುಯೇಷನ್ನಲ್ಲಿ ಮೇಡಮ್ ನೀವು ಓದಿರೋ ಆ ಕತೆ ನೆನಪಾಯಿತು, ನೀವು ಓದಿರೋ ಆ ವಿಷಯ ನೆನಪಾಯಿತು, ಆ ಹುಡುಗ ನಾನೇ ಅಂತ ಅಂದ್ಕೊಂಡೆ, ಕನೆಕ್ಟ್ ಮಾಡಿಕೊಂಡೆ, ನನ್ನ ಲೈಫಲ್ಲಿ ಆ ಪುಸ್ತಕ ಓದಿದ ಚಾಪ್ಟರ್ ನೆನಪಾಯಿತು, ಆವಾಗ ನಾನು ಈ ಪರಿಸ್ಥಿತಿಯನ್ನು ನಾನು ಈ ಥರ ಹ್ಯಾಂಡಲ್ ಮಾಡಿದೆ, ಆ ಥರ ಯಾವುದಾದ್ರೂ ಇದ್ದರೆ ನೀವು ಹಂಚ್ಕೊಳ್ಳಿ. ಹೌದು ಮೇಡಮ್, ಪುಸ್ತಕಗಳಿಂದ ನಾನು ಎಷ್ಟೊಂದು ಪ್ರಾಬ್ಲಮ್ನ ನಾನೇ ಸಾಲ್ವ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಅನಿಸಿದ್ರೆ ಅದನ್ನು ಕಮೆಂಟ್ ಮಾಡಿ. ಆ್ಯಂಡ್ ಅದೇ ಥರ ಒಂದು ಅಫರ್ಮೇಷನ್ ಮಾಡ್ಕೊಳ್ಳಿ, ಪುಸ್ತಕಗಳಿಂದ ನನ್ನ ಜೀವನ ಪರಿವರ್ತನೆ ಆಗ್ತಿದೆ ಅಂತ. ಸೊ ಪುಸ್ತಕ ಓದೋದು ಬರೀ ನೆನಪಲ್ಲಿ ಇಟ್ಕೊಳ್ಳೋಕ್ಕಲ್ಲ, ನಮಗೆ ಗೊತ್ತಿಲ್ಲದೆ ಜರಡಿಲಿರೋ ಕೊಳೆ ಹೋದಂಗೆ ನಮ್ಮ ಮನಸ್ಸಲ್ಲಿರುವಂತಹ ಕೊಳೆನ ತೆಗ್ದಾಕೋದಕ್ಕೆ. ಥ್ಯಾಂಕ್ ಯು. ಭಾವನೆಗಳಿಗೊಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅಂದ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ್ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯಿತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಎಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯೂಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ ಮ್ಯಾಮ್. ಸೊ ಬನ್ನಿ ಭಾವನೆಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.